ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಎಡೆಬಿಡದೆ ಸುರಿಯುತ್ತಿರುವ ಮಳೆ, ಆಲೂಗಡ್ಡೆ ಬಿತ್ತನೆಗೆ ಆಸಕ್ತಿ ತೋರದ ರೈತರು, ಮಾರುಕಟ್ಟೆಯಲ್ಲಿ ಕೊಳೆಯುತ್ತಿರುವ ಬಿತ್ತನೆ ಬೀಜ, ತಲೆ ಮೇಲೆ ಕೈ ಹೊತ್ತು ಕುಳಿತ ಆಲೂಗಡ್ಡೆ ವರ್ತಕರು. ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಂದರೆ ಆಲೂಗಡ್ಡೆ ಬೆಳೆಗೆ ಹೆಸರುವಾಸಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಇಲ್ಲಿಂದ ಆಲೂಗಡ್ಡೆ ಬೀಜ ಕೊಂಡು ಹೋಗುತ್ತಿದ್ದರಂತೆ. ಆಲೂಗಡ್ಡೆ ಸಾಗಾಟಕ್ಕೆ ಚಿಕ್ಕಬಳ್ಳಾಪುರ ಪ್ರತ್ಯೇಕ ರೈಲು ಬೋಗಿಗಳನ್ನು ಬುಕ್ ಮಾಡುತ್ತಿದ್ದರು ಎನ್ನಲಾಗಿತ್ತು. ಆದರೆ ಈಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಬೀಜ ಲಾಟುಗಟ್ಟಲೆ ಕೊಳೆಯುತ್ತಿದೆ. ಕೊಂಡುಕೊಳ್ಳೋರೇ ಇಲ್ಲ. ಹಾಕಿದ ಬಂಡವಾಳ ಸಿಕ್ಕಿದರೆ ಸಾಕಪ್ಪ ಎಂಬುವಂಥ ಪರಿಸ್ಥಿತಿ ವರ್ತಕರದ್ದಾಗಿದೆ. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಇಷ್ಟೊತ್ತಿಗೆ ಬಿತ್ತನೆಯಾಗಿ ಮೊಳಕೆಯೊಡೆದು ಗಿಡವಾಗಬೇಕಾಗಿದ್ದ ಆಲೂಗಡ್ಡೆ ಮಾರುಕಟ್ಟೆಯಲ್ಲಿ ಮೊಳಕೆ ಬರುವಂತೆ ಕಾಣುತ್ತಿದೆ. ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಮುಂಗಾರು ಮಳೆಯಿಂದ ಯಾವ ರೈತರು ಆಲೂಗಡ್ಡೆ ಬಿತ್ತನೆ ಮಾಡಲು ಮುಂದೆ ಬರುತ್ತಿಲ್ಲ. ಆಲೂಗಡ್ಡೆ ಬೆಳೆಯುತ್ತಿದ್ದ ರೈತರೆಲ್ಲ ಈಗ ಹೂವಿನ ಬೆಳೆಗಾರರಾಗಿ, ದಾಳಿಂಬೆ ಬೆಳೆಗಾರರಾಗಿ ಮಾರ್ಪಾಡಾಗಿದ್ದಾರೆ. 25% ರೈತರಾದರೂ ಆಲೂಗಡ್ಡೆ ಬೆಳೆಗಾರರಾಗಿ ಉಳಿದುಕೊಂಡಿದ್ದರು. ಅವರು ಮಳೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಕೊಂಡುಕೊಳ್ಳಲು ಮುಂದೆ ಬಂದಿಲ್ಲ. ಈ ಕಾರಣದಿಂದ ಮಾರುಕಟ್ಟೆಯಲ್ಲಿ ಈಗ 1,200 ರೂಪಾಯಿಯಿಂದ 1,300 ರೂಪಾಯಿಗೆ ಮೂಟೆ ಬಿಕರಿಯಾಗುತ್ತಿದೆ. ಜಲಂಧರ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಸಾಗಿಸಲಿಕ್ಕೆ 1,500 ರೂಪಾಯಿ ಮೂಟೆಗೆ ಬೀಳುತ್ತೆ. ಸುಮಾರು 20,000 ರೂಪಾಯಿ ಮೂಟೆ ಸ್ಟಾಕ್ ಇದೆ. ಇವತ್ತಲ್ಲ ನಾಳೆ ರೈತರು ಬಂದೇ ಬರ್ತಾರೆ. ಅಸಲಿಗಾದರೂ ಮಾರಾಟ ಮಾಡೋಣ ಅಂತ ವರ್ತಕರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಒಂದು ಕಾಲದಲ್ಲಿ ಆಲೂಗಡ್ಡೆಗೆ ಹೆಸರುವಾಸಿಯಾಗಿದ್ದ ಚಿಕ್ಕಬಳ್ಳಾಪುರ ಈಗ ಆಲೂಗಡ್ಡೆ ಬೆಳೆಯೋರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರೇ ಆಲೂಗಡ್ಡೆ ಕೊಂಡುಕೊಳ್ಳಲು ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ಎಷ್ಟೋ ಬಾರಿ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಆಲೂಗಡ್ಡೆ ನಗರ ಎಂತಲೂ ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಈ ಭಾಗದ ರೈತರು ದ್ರಾಕ್ಷಿ, ದಾಳಿಂಬೆ, ತರಕಾರಿ, ಹೂವು ಬೆಳೆಗಳತ್ತ ಹೆಜ್ಜೆ ಹಾಕಿದ್ದರಿಂದ ಆಲೂಗಡ್ಡೆ ಬೆಳೆಯೂ ಇಲ್ಲದಂತಾಗಿ, ಬೆಳೆಯೋರೂ ಇಲ್ಲ, ಬಿತ್ತನೆ ಕೊಳ್ಳೋರೂ ಇಲ್ಲ ಅನ್ನುವಂತಾಗಿದ್ದು, ಈ ಸದ್ಯ ಚಿಕ್ಕಬಳ್ಳಾಪುರ ತಾಲೂಕು ಹೊರತುಪಡಿಸಿ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಹೆಚ್ಚಿಗೆ ಆಲೂಗಡ್ಡೆ ಬೆಳೆಯುವ ರೈತರಿರೋದ್ರಿಂದ ಆ ರೈತರು ಆಲೂಗಡ್ಡೆ ಖರೀದಿಸುತ್ತಾರೆ ಎಂಬ ಭರವಸೆಯಿಂದ ಇನ್ನೂ ಸ್ಟಾಕ್ ಇಟ್ಟುಕೊಂಡಿದ್ದೇವೆ. ಮಳೆ ಪ್ರೀತಾ ಇದೆ, ಪ್ಲಸ್ ಇವಾಗ ಮುಂದೆ ಉಣ್ತಾ ಇದ್ರಲ್ಲ, ಆ ಥರ ಆಲೂಗಡ್ಡೆ ಉಣ್ತಾ ಇಲ್ಲ. ಎಲ್ಲ ಹೂವು ಎಲ್ಲ ಹೂವದ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಅದರಿಂದ ಇವಾಗ ಮಳೆ ಒಂದು 15 ದಿನದಿಂದ ಕಂಟಿನ್ಯೂ ಮಳೆ ಇಟ್ಕೊಂಡಿದೆ. 15-20 ದಿನದಿಂದ ಮಳೆ ಇಟ್ಕೊಂಡಿದೆ. ಅದಕ್ಕೆ ಅವರು ಶಬ್ಬಿ ಬರಲಿ, ಏನೋ ಮಳೆ ಸ್ವಲ್ಪ ನಿಲ್ಲಿ ಅಂತ ಕಾಯ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಪಂಜಾಬಲ್ಲಿ ನಾವು ಆಗಿರೋ ಬಂಡವಾಳಕ್ಕಿಂತ ಮೂಟೆ ಮೇಲೆ 250ರಿಂದ 300 ರೂಪಾಯಿ ಕಮ್ಮಿ ಕೊಡ್ತಾ ಇದೆ. 300ರಿಂದ 300-350 ರೂಪಾಯಿ ಮೂಟೆಗೆ. ಗಾಡಿಗೆ ಕನಿಷ್ಠ ಅಂದ್ರೂ 1ರಿಂದ 1.5 ಲಕ್ಷ ಲಾಸ್ ಆಗ್ತಾ ಇದೆ. ಅದೇ ಸರ್ ಮಳೆ ಕಾರಣ. ಇದುವರೆಗೂ ಒಂದು 50 ಗಾಡಿ ಬಂದಿದೆ ಚಿಕ್ಕಬಳ್ಳಾಪುರಕ್ಕೆ. 50 ಗಾಡಿಯಲ್ಲಿ ಒಂದು 20 ಗಾಡಿಯಷ್ಟು ಉಣಿದ್ದಾರೆ, ಇನ್ನೊಂದು 10 ಗಾಡಿಯಷ್ಟು ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಮಿಕ್ಕಿರೋದು ಇಲ್ಲೊಂದು 20 ಗಾಡಿ ಸ್ಟಾಕ್ ಇದೆ. ಅದು ಲೆಕ್ಕ ಸಿಗಲ್ಲ ನಮಗೆ. ಹೆಂಗೆ ರೈತರು ಬರ್ತಾರೋ ಅದ್ರ ಮೇಲೆ ಇದಾಗುತ್ತೆ. ಇವತ್ತು ಒಂದು 50 ಗಾಡಿ ಬಂದಿದೆ. ಒಂದು ಗಾಡಿಗೆ 500 ಮೂಟೆ ಇಟ್ಕೊಳ್ಳಿ. ಒಂದು ಗಾಡಿ 50 ಸರ್. ಸೇಮ್ ಇವಾಗ ಬಿತ್ತನೆ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಅದು ಸ್ವಲ್ಪ ಜಾಸ್ತಿನೇ ಆಗಿದೆ ಹಿಂದಿನ ವರ್ಷಕ್ಕೆ. ನಾನು ಒಂದು 5-10 ಗಾಡಿ ಜಾಸ್ತಿನೇ ಆಗಿದೆ. ಆಗ್ತಾ ಇದ್ದಾರೆ ಮಳೆ ಕಾರಣಕ್ಕೋಸ್ಕರ. ಮಳೆ ಯಾವಾಗ ಮಳೆ ಇದೆಯೋ ಮಳೆಯಲ್ಲಿದು ಬಿತ್ತನೆ ಹೋಗ್ಬಿಡುತ್ತೆ ಜಾಸ್ತಿ ಆದರೆ. ಅದರಿಂದ ಇಲ್ಲೇ ಇರಲಿ, ಇನ್ನೂ ಕಮ್ಮಿ ಆಗುತ್ತೆ, ಎತ್ಕೊಂಡು ಹೋಗೋಣ ಅಂತ ಇದ್ದಾರೆ ರೈತ. ನಾವಲ್ಲ, ರೈತರು ಕಾಯ್ತಾ ಇದ್ದಾರೆ. ನಮ್ಮದು ಹೋದ್ರೆ ಸಾಕು ಅಂತ ನಾವು ಕಾಯ್ತಾ ಇದ್ದೀವಿ. ಅವ್ರು ಇನ್ನೂ ಕಮ್ಮಿ ಆಗುತ್ತೆ, ಇನ್ನೂ ಮೊಳಕೆ ಬಂದಮೇಲೆ ಎಲ್ಲಿಗೋಗುತ್ತೆ, ಬಿತ್ತನೆಗೆ ಬರಬೇಕಲ್ಲ, 1,000 ರೂಪಾಯಿ ಇರೋದು 500 ರೂಪಾಯಿ ಸಿಗುತ್ತೆ ಬಿಡು ಅಂತ ಕಾಯ್ತಾ ಇದ್ದಾರೆ. ಇನ್ನೂ ರೇಟ್ ಹೇಳ್ತಾರೆ, 1,200 ರೂಪಾಯಿ ತಿನ್ನಗಟ್ಟೆ 50 kg. ಇದು ಬಂದು ನಾವು ಇವಾಗ ಅಲ್ಲಿ ಪರ್ಚೇಸ್ ಮಾಡಿರೋದು 1,300 ರೂಪಾಯಿ ಪರ್ಚೇಸ್ ಮಾಡಿದ್ದೀವಿ ಮೂಟೆ. ಪ್ಲಸ್ 310 ರೂಪಾಯಿ ಬಾಡಿಗೆ ಬರುತ್ತೆ, ಕೂಲಿ ಬರುತ್ತೆ, ಆರಾಮ್ಸಿ ಬರುತ್ತೆ. ಎಲ್ಲ ಸೇರಿದ್ರೆ 1,600 ರೂಪಾಯಿ ಅಸಲು ಬೀಳುತ್ತೆ ನಮಗೆ. ನಾವು 1,200ರಿಂದ 1,200ಗೂ ಕೊಟ್ಟಿದ್ದೀವಿ, 1,100ಗೂ ಕೊಟ್ಟಿದ್ದೀವಿ. 3-4 ದಿನದಿಂದ ಮಳೆ ಇಲ್ಲ ಅಂದ್ರೆ ಬರ್ತಾರೆ ಸರ್. ನಾವು ಇವಾಗ 300-400 ರೂಪಾಯಿ ಹೋಗ್ತಾ ಇದೆ, ಅವಾಗ 500-600 ರೂಪಾಯಿ ಹೋಗ್ಬೋದು.
ಮಳೆ ಏನನ್ನ ನಿಂತರೆ ಏನೋ ನಮ್ಮ ಆಗಿರೋ ಬಂಡವಾಳದಲ್ಲಿ 200-300 ರೂಪಾಯಿ ಲಾಸ್ ಆಗ್ಬೋದು, ಇಲ್ಲಾಂದರೆ ಇನ್ನೂ ಲಾಸ್ ಆಗೋ ಚಾನ್ಸ್ ಇದೆ ಸರ್. 50 ಜನ ಇದೆ ಸರ್. ಹೂವು ಜಾಸ್ತಿ ಆಗ್ತಾ ಇದೆ, ಹೂವು ಜಾಸ್ತಿ ಬೇರೆ ಬೇರೆ ಮೈನ್ ಹೂವು ಅಂದ್ರೆ ಆಲೂಗಡ್ಡೆಯನ್ನು ಬಿಟ್ಟು ಬೇರೆ ಬೆಳೆಗಳು ತೆಗೆಯೋ ಕಡೆ ರೈತರು ಈಗ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಒಂದು ಮೂಟೆಗೆ 200ರಿಂದ 300 ರೂಪಾಯಿ ನಷ್ಟವಾದರೂ ಮಾರಾಟ ಮಾಡಲು ಸಿದ್ಧರಿದ್ದೇವೆ ಎಂಬುದು ಮತ್ತೊಬ್ಬ ವರ್ತಕ ಜಗದೀಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 10 ವರ್ಷ ಮುಂಚೆ ಆಲೂಗಡ್ಡೆ ಅಂದರೆ ಫೇಮಸ್, ಈಗ ಹೂವು ಫೇಮಸ್ ಆಗಿದೆ. ಆಲೂಗಡ್ಡೆ ಅಂದರೆ ಮುಂಚೆ ಕಮ್ಮಿ ಅಂದರೆ ಸಣ್ಣ ರೈತನಾದರೂ ಒಂದು 25 ಮೂಟೆ ಉಣ್ತಾಯಿದ್ದ, ಸಣ್ಣ ರೈತರಾದ್ರು. ಈಗ ಏನಾಗ್ಬಿಟ್ಟಿದೆ, ಎಲ್ಲ ಹೂವು. ಈಗ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಉಣ್ಣೋದೇ ಕಮ್ಮಿ ಆಗಿದೆ, ಎಲ್ಲ ಸ್ವಲ್ಪ ಉಣ್ಕೊತಾರೆ. ಮುಂಚೆ ಬಾಗೇಪಲ್ಲಿ, ಗುಡಿಬೆಂಡೆ ಆ ಸೈಡಿಗೆ ಕಮ್ಮಿ ಆಗ್ತಾಯಿದ್ರು ಆಲೂಗಡ್ಡೆ. ಈಗ 10 ಕಡೆ ಗುಡಿಬೆಂಡೆ, ಮಂಡಿಕಲ್ಲು, ಬಾಗೇಪಲ್ಲಿ, ಮಿಟ್ಟೆಮರಿ ಆ ಸೈಡು ಈಗ ಚೆನ್ನಾಗಿ ಆಲೂಗಡ್ಡೆ ಮಾಡ್ತಾಯಿದ್ದಾರೆ. ಹೂವನ್ನು ಹಾಕಿದ್ದಾರೆ, ಆದ್ರೂ ಆಲೂಗಡ್ಡೆ ಆ ಸೈಡೇ ಜಾಸ್ತಿ. ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಕಮ್ಮಿ ಇಲ್ಲ, ಬರ್ತಾ ಇದ್ದಾರೆ ಕಮ್ಮಿ, ಮಳೆ ಆಯ್ತಾ ಇಲ್ಲ ಅದಕ್ಕೆ ಕಮ್ಮಿ. ಮೂಟೆಗೆ ಕಮ್ಮಿ ಅಂದರೆ 250ರಿಂದ 300 ರೂಪಾಯಿವರೆಗೂ ಒಂದು ಮೂಟೆಗೆ ಈ ಟೈಮಿಗೆ ಲಾಸ್ ಆಗ್ತಾಯಿದೆ. ಏನು ಭರವಸೆ ಸಿಗುತ್ತೋ ಸಿಗಲ್ವಾ, ಇದು ಏನೋ ನಮಗೂ ಒಂದು 20-50 ಸಿಗುತ್ತೆ ಅಂತ ನಾವು ವ್ಯಾಪಾರ ಮಾಡ್ತಾಯಿದ್ವಿ. ಈಗ ಮಳೆ ಇಟ್ಕೊಂಡು ಎಲ್ಲರಿಗೂ ಲಾಸ್ ಆಗಿದೆ. ಮಾಲೂರು, ಮಾಸ್ತಿ, ಮುಳುಬಾಗಿಲು, ಕೋಲಾರ, ಶ್ರೀನಿವಾಸಪುರ, ಆಮೇಲೆ ಗೋರೆಂಟ್ಲು, ಹಿಂದೂಪುರ ಸುತ್ತಮುತ್ತ ಎಲ್ಲ ಕಡೆನೂ ಹೋಗುತ್ತೆ. ಇನ್ನೂ ಬಂದಿಲ್ಲ, ಮಳೆ ಕಾರಣದಿಂದ ಯಾರೂ ಬರ್ತಾ ಇಲ್ಲ. ಕಮ್ಮಿ ಹೋಗಿದೆ. ಏನೇ ಆದರೂ ತನಿಖೆ ಒಟ್ಟಿನಲ್ಲಿ ಮಳೆರಾಯ ಕರುಣೆ ತೋರಬೇಕು. ಮಳೆ ಕಡಿಮೆ ಆದ ಮೇಲೇ ಆಲೂಗಡ್ಡೆ ಬಿತ್ತನೆಗೆ ಅವಕಾಶ ಇದೆ. ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಆಲೂಗಡ್ಡೆ ಬಿತ್ತನೆ ಮಾಡುವುದರಿಂದ ಆಲೂಗಡ್ಡೆ ಮಾರಾಟಗಾರರು ರೈತರ ಮೇಲೆ ನಂಬಿಕೆ ಇಟ್ಟು ತಮ್ಮ ಮಾಲು ಮಾರಾಟವಾಗುತ್ತೆ ಅನ್ನೋ ಭರವಸೆಯನ್ನು ಕಳೆದುಕೊಳ್ಳುವುದೇ ಕಾಯುವಂತಾಗಿದೆ.